ಮಿಸ್ಟರ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಲಿಯಾಸ್ ವಾದ್ರಾ ನೀವಿಬ್ಬರು ಅಸಮರ್ಥರು. ಒಂದೇ ಒಂದು ವರ್ಷ ಬಿಟ್ಟು ನೋಡ್ರಿ, ನಿಮ್ಮ ಜಾಗನ ಶಾಶ್ವತವಾಗಿ ನಿಮ್ಮನ್ನು ಹೊರಗಾಗ್ತಾರೆ ಕಾಂಗ್ರೆಸ್ನವರು, ಶಾಶ್ವತವಾಗಿ ಹೊರಗಾಗ್ತಾರೆ. ಪಿ ವಿ ನರಸಿಂಹರಾವ್ ಕಾಲದಲ್ಲಿ ನಡೆದಿದೆ ಕಣ್ರಿ. ನಿಮ್ಮ ಅಸ್ತಿತ್ವನ ಕಿತ್ತಾಕ್ಬಿಡ್ತಿದ್ರು ಅವರು. ಪಿ ವಿ ನರಸಿಂಹರಾವ್ ಅವರು ನಿಮ್ಮ ಟೈಮ್ ಚೆನ್ನಾಗಿತ್ತು, ಉಳ್ಕೊಂಡಿದ್ದೀರಿ. ಒಬ್ಬ BBMP ಎಲೆಕ್ಷನ್ನಲ್ಲಿ ನಿಂತು ಗೆಲ್ತಾನಲ್ಲ ಕಾರ್ಪೊರೇಟ್ರು, ಅವನಿಗೆ ಕೂಡ ನೀವು ಸಮಾನ ಇಲ್ಲ. ಯಾಕೆಂದರೆ ಅವನು ತನ್ನ ಸ್ವಂತ ವರ್ಚಸ್ ಇಟ್ಕೊಂಡು ಗೆಲ್ತಾನೆ ಕಣ್ರಿ ಅಲ್ಲಿ. ಆದರೆ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಇವತ್ತು ಅಂದರೆ, ನೀವು ಎಲ್ಲಿ ನಿಮ್ಮ ಪಕ್ಷ ಇಲ್ಲಿವರೆಗೂ ಸೋತೇ ಇಲ್ವೋ ಅಂಥ ಕಡೆ ಹೋಗಿ ಎಲೆಕ್ಷನ್ ನಿಲ್ತಿರಲ್ರಿ ನೀವು. ಅಣ್ಣ ತಂಗಿ ಇಬ್ಬರು ಈ 2 ಕ್ಷೇತ್ರ ಬಿಟ್ಟು ನೀವು ಬೇರೆ ಕ್ಷೇತ್ರದಲ್ಲಿ ನಿಲ್ಲಲ್ವಲ್ಲ ನೀವು. ಯಾಕೆ ಕಾಂಗ್ರೆಸ್ಸನ್ನು ಪೂರ್ತಿ ನಿಮ್ಮ ಕಪಿ ಮುಷ್ಟಿನಲ್ಲಿ ಇಟ್ಕೊಂಡು ಕೂತಿದ್ದೀರಲ್ವಾ? ಹಾಗಾದರೆ ಬರ್ರಿ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಿಂತ್ಕೊಳ್ರಿ. ಯುವ ರಾಜಕಾರಣಿ ಇದ್ದಾನೆ ಕಣ್ರಿ ಅಲ್ಲಿ, ತೇಜಸ್ವಿ ಸೂರ್ಯ ಅಂತ ಅವ್ರ ಹೆಸರು. ಎದೆ ತಟ್ಕೊಂಡು ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ನೀವು ಕೇಳಿಸ್ಕೊಂಡಿದ್ದೀರಿ ನಿನ್ನೆ. ಬಂದು ನಿಂತ್ಕೊಳ್ರಿ ಅವ್ರ ಮುಂದೆ. ನೀವು ಪ್ರಹ್ಲಾದ್ ಜೋಶಿ ಅವರ ಸಾಮರ್ಥ್ಯನ ನೀವು ಪ್ರಶ್ನೆ ಮಾಡಿದ್ದೀರಿ. ಹಂಗಾಗಿ ನೀವಿವತ್ತು ನಿಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಉತ್ತರ ಕೊಡಬೇಕು. ಹೌದು, ಎಷ್ಟು ಗೊತ್ತಿದೆ ನಿಮಗೆ ಭಾರತದ ಬಗ್ಗೆ? ಮೇಡಮ್ ಪ್ರಿಯಾಂಕಾ ಗಾಂಧಿ ಅವರೇ, ಭಾರತದ ಬಗ್ಗೆ ಬಿಟ್ಬಿಡೋಣ. ನಮಗೆ ಗೊತ್ತಿದೆ ನಿಮಗೆ ಭಾರತದ ಬಗ್ಗೆ ನಿಮಗೇನು ಹೆಚ್ಚು ಏನು ತಿಳುವಳಿಕೆ ಇಲ್ಲ. ನೀವೀಗ ವಯನಾಡಲ್ಲಿ ಗೆದ್ದಿದ್ದೀರಲ್ಲ, ಕೇರಳದಲ್ಲಿ ಒಂದು 20-25 ಗ್ರಾಮ ಪಂಚಾಯತಿಗಳನ್ನ ಹೆಸರು ಹೇಳ್ಬೋದಾ ನೀವು? ನಿಮ್ಗೆ ಸಾಧ್ಯ ಆಗುತ್ತಾ ಮೇಡಮ್? ಮುಗಿಸ್ಕೊಂಡಿರ್ರಿ. ಅದಕ್ಕೆ ನಿಮಗೆ ಯಾವ ಸಾಮರ್ಥ್ಯನೂ ಇಲ್ಲ. ನೀವು ಪಂಚಾಯಿತಿ ಮೆಂಬರ್ ಆಗೋದಕ್ಕೂ ನಿಮಗೆ ಸಾಮರ್ಥ್ಯ ಇಲ್ಲದೆ ಇರೋರು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಲ್ಲ, ಹೆಂಗೆ ಹೇಳ್ರಿ ನೋಡೋಣ? ಆ ನಕಲಿ ಗಾಂಧಿ ಕುಟುಂಬದ ಹೆಸರು ಹೇಳ್ಕೊಂಡು ನೀವು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಿ. ಇದೇ ಅಲ್ವಾ ನಿಮ್ಮ ಸಾಮರ್ಥ್ಯ? ನಿಮ್ಮದು, ನಿಮ್ಮ ಅಣ್ಣಂದು. ಇನ್ನೇನ್ರಿ ಇದನ್ನು ಬಿಟ್ಟರೆ ನಿಮ್ಮ ಸಾಮರ್ಥ್ಯ? ಅದು ನಕಲಿ ಕುಟುಂಬ, ಅದು ಗಾಂಧಿ ಕುಟುಂಬವೂ ಅಲ್ಲ, ಗಾಂಧಿ ಕುಟುಂಬ ಅದು. ಆ ಗಾಂಧಿನ ತೆಗೆದಾಕಿ ಗಾಂಧಿನ ಮಾಡಿಕೊಂಡು ನೀವು ಇವತ್ತು ಹೈಕಮಾಂಡ್ ಅಂತ ಹೇಳ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಆ ರಾಜ್ಯದ ಅಧ್ಯಕ್ಷರಾಗಬೇಕು, ಯಾರು ಮಂತ್ರಿಗಳಾಗಬೇಕು ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಂಡು ತೀರ್ಮಾನ ಮಾಡ್ತಿರಲ್ರಿ. ಇದಾ ಪ್ರಜಾಪ್ರಭುತ್ವ? ಸಿದ್ದರಾಮಯ್ಯ ಅಂತ ಒಬ್ಬ ಮಾಸ್ ಲೀಡರ್ ಕಣ್ರಿ, ಸಮರ್ಥ. ಹೌದು ಕಣ್ರಿ, ನಿಮ್ಮ ಜಾಗದಲ್ಲಿ ಆಕ್ಚುಲಿ ಸಿದ್ದರಾಮಯ್ಯ ಕೂರ್ಬೇಕಾಗಿತ್ತು, ನಿಮ್ಮ ಜಾಗದಲ್ಲಿ DK ಶಿವಕುಮಾರ್ ಕೂರ್ಬೇಕಾಗಿದ್ರಿ. ನೀವು ಇವತ್ತು ಪಾರ್ಲಿಮೆಂಟಲ್ಲಿ ಕೂತಿರೋ ಪ್ರಹ್ಲಾದ್ ಜೋಶಿಯ ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀರಿ, ಅವ್ರ ಯೋಗ್ಯತೆ ಬಗ್ಗೆ ಮಾತಾಡ್ತೀರಿ, ಕುಟುಂಬದ ಹೆಸರು ಹೇಳ್ಕೊಂಡು ನಿಮ್ಮ ಬೂಟ್ ನೆಕ್ಕದವರು ಅಂತ ಒಂದು 20-25% ಜನ ಪಾರ್ಲಿಮೆಂಟಲ್ಲಿ ಕೂತಿರೋದು ಬಿಟ್ಟರೆ ಮಿಕ್ಕ 75-80% ಜನ ಏನಿದಾರಲ್ಲ ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸು, ತಮ್ಮ ಸ್ವಂತ ಯೋಗ್ಯತೆಯಿಂದ, ತಮ್ಮ ಹೋರಾಟಗಳಿಂದ, ಜನರ ಮೇಲೆ ಮತ್ತು ಸಮಾಜದ ಮೇಲೆ ಇರೋ ಕಾಳಜಿಯಿಂದ ಆ ಜನ ಬಂದಲ್ಲಿ ಕೂತಿರೋದು. ಸುಮ್ಮನೆ ನಿಮ್ಮಂಗೆ ತಾತನ ಹೆಸರು, ಅಜ್ಜಿ ಹೆಸರು, ಅಪ್ಪನ ಹೆಸರು, ಪಕ್ಷದ ಹೆಸರು ಹೇಳ್ಕೊಂಡು ಖಂಡಿತ ಬಂದಿಲ್ಲ ಕಣ್ರಿ. ಒಂದು ದೊಡ್ಡ ರಾಜಕಾರಣದ ಕುಟುಂಬದ ಹಿನ್ನೆಲೆ ಇದೆ ನಿಮಗೆ, ಒಪ್ಕೊಳ್ತೀನಿ. ಆದರೆ ದೇಶದ ವಿಚಾರ, ಅಭಿವೃದ್ಧಿ ವಿಚಾರ ತಗೊಂಡ್ರೆ ನಿಮ್ಮದು ನಿಮ್ಮ ಅಣ್ಣಂದು ಏನೂ ಇಲ್ಲ, 0. ಇವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಪ್ರಿಯಾಂಕಾ ವಾದ್ರಾ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ಪ್ರಹ್ಲಾದ್ ಜೋಶಿ, ಮಾನ್ಯ ನೂತನ ಶಿಕ್ಷಣ ಸಚಿವರಿಗೆ ಒಂದು ಅವಹೇಳನಕಾರಿಯಾಗಿ ಒಂದು ಪದನ ಬಳಸಿದ್ದಾರೆ. ರೇಪಿಸ್ಟ್ಗಳನ್ನ ಇವರು ಪರಾವಹಿಸ್ತಾರೆ, ರೇಪಿಸ್ಟ್ಗಳು ಪರಾವಹಿಸ್ತಾರೆ. ಇವ್ರಿಗೆ ಶಿಕ್ಷಣ ಮಂತ್ರಿಯಾಗಿ ಇರೋದಕ್ಕೆ ಯಾವುದೇ ಅರ್ಹತೆ ಇಲ್ಲ, ಇವರಿಗೆ ಯಾವುದೇ ಅರ್ಹತೆ ಇಲ್ಲ ಅಂತ ನಿನ್ನೆ ಒಂದು ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ವಿಚಾರನ ಮಂಡನೆ ಮಾಡಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಮೇಡಮ್ ಪ್ರಿಯಾಂಕಾ ವಾದ್ರಾ ಅವರೇ, ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ಯುವರ್ ಕ್ರೆಡಿಬಿಲಿಟಿ. ಹೌದು ಮೇಡಮ್, ನೀವು ನಿನ್ನೆ ಪ್ರಹ್ಲಾದ್ ಜೋಶಿ ಅವರ ಸಾಮರ್ಥ್ಯನ ನೀವು ಪ್ರಶ್ನೆ ಮಾಡಿದ್ದೀರಿ. ಹಂಗಾಗಿ ನೀವಿವತ್ತು ನಿಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಉತ್ತರ ಕೊಡಬೇಕು. ಹೌದು, ಪ್ರಹ್ಲಾದ್ ಜೋಶಿ ಅವರು ರೇಪಿಸ್ಟ್ಗಳನ್ನ ಸಮರ್ಥನೆ ಮಾಡಿದ್ದಾರೆ, ಕೋಮು ಗಲಭೆಗಳಲ್ಲಿ ಬೆಂಕಿ ಹಚ್ಚಿದವ್ರನ್ನ ಸಮರ್ಥನೆ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಇಲ್ಲಿ ಈ ದೇಶದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದವ್ರನ್ನ ಸಮರ್ಥನೆ ಮಾಡಿದ್ದಾರೆ ಅಂತಲೇ ಒಪ್ಕೊಳ್ಳೋಣ. ಆ ಪೆಹಲ್ಗಾಮಲ್ಲಿ ಪ್ಯಾಂಟ್ ಬಿಚ್ಚಿ ಚಡ್ಡಿನಲ್ಲಿ ಧರ್ಮನ ಹುಡುಕಿ ಹೊಡೆದ್ರಲ್ಲ 26 ಜನರನ್ನ, ಆ ಉಗ್ರಗಾಮಿಗಳನ್ನ ಸಮರ್ಥನೆ ಮಾಡಿದ್ರು ಅಂತಲೇ ಒಪ್ಕೊಳ್ಳೋಣ. ಇನ್ನೂ ಮುಂದುವರೆದು ಈ ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಮಾಡಿದ್ರಲ್ವ ಪಾಕಿಸ್ತಾನದ ಮೇಲೆ, ಅದಕ್ಕೆ ಸಾಕ್ಷಿಗಳು ಕೇಳಿದ್ರು ಅಂತಲೇ ಇಟ್ಕೊಳ್ಳೋಣ. ಮೇಲೆ ಹೇಳಿರೋ ಎಲ್ಲ ಕಾರಣಕ್ಕೂ ಅವರು ಅಸಮರ್ಥರು ಅಂತಲೇ ಇಟ್ಕೊಳ್ಳೋಣ. ಮೇಡಮ್, ನಿಮ್ಮ ಕ್ರೆಡಿಬಿಲಿಟಿ ಬಗ್ಗೆ ಒಂಚೂರು ಹೇಳ್ತೀರಾ ಮೇಡಮ್? ನಿಮ್ಮ ಸಾಮರ್ಥ್ಯದ ಬಗ್ಗೆ ಒಂಚೂರು ಹೇಳ್ತೀರಾ? ನಾವು ಕೇಳಬೇಕು ಅಂತ ನಮಗೆ ಕುತೂಹಲ. ಮೇಡಮ್, ನಿಮಗೆ ಕೇಳ್ತಾ ಇದ್ದೀನಿ, ಪ್ರಿಯಾಂಕಾ ಗಾಂಧಿ ಅಲಿಯಾಸ್ ವಾದ್ರಾ, ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನಗೋಸ್ಕರ ಅಲ್ಲ, ಸಾರ್ವಜನಿಕರಿಗೋಸ್ಕರ. ನಿಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಹೇಳ್ತೀರಾ?
ಎಷ್ಟು ಗೊತ್ತಿದೆ ನಿಮಗೆ ಭಾರತದ ಬಗ್ಗೆ? ಎಷ್ಟು ಗೊತ್ತಿದೆ ರೀ ನಿಮಗೆ ಗ್ರಾಮೀಣ ಭಾರತದ ಬಗ್ಗೆ? ಮೇಡಮ್ ಪ್ರಿಯಾಂಕಾ ಗಾಂಧಿ ಅವರೇ, ಭಾರತದ ಬಗ್ಗೆ ಬಿಟ್ಬಿಡೋಣ. ನಮಗೆ ಗೊತ್ತಿದೆ ನಿಮಗೆ ಭಾರತದ ಬಗ್ಗೆ ನಿಮಗೇನು ಹೆಚ್ಚು ಏನು ತಿಳುವಳಿಕೆ ಇಲ್ಲ. ಈ ಭಾರತ ಏನಿದೆಯಲ್ವಾ, ಗ್ರಾಮೀಣ ಭಾರತ, ಅದ್ರ ಬಗ್ಗೆ ಅಂತೂ ನಿಮ್ಗೆ ಯಾವುದು ನಾಲೆಜೇ ಇಲ್ಲ. ನಿಮಗೆ ಬಿಟ್ಬಿಡೋಣ. ನೀವೀಗ ವಯನಾಡಲ್ಲಿ ಗೆದ್ದಿದ್ದೀರಲ್ಲ, ಕೇರಳದಲ್ಲಿ ಒಂದು 20-25 ಗ್ರಾಮ ಪಂಚಾಯತಿಗಳನ್ನ ಹೆಸರು ಹೇಳ್ಬೋದಾ ನೀವು? ನಿಮ್ಗೆ ಸಾಧ್ಯ ಆಗುತ್ತಾ ಮೇಡಮ್? ಹೇಳ್ತೀರಾ? ಬಾಯಿ ಮುಚ್ಕೊಂಡಿರ್ರಿ. ಅದಕ್ಕೆ ನಿಮಗೆ ಯಾವ ಸಾಮರ್ಥ್ಯನೂ ಇಲ್ಲ. ನೀವು ಪಂಚಾಯಿತಿ ಮೆಂಬರ್ ಆಗೋದಕ್ಕೂ ನಿಮಗೆ ಸಾಮರ್ಥ್ಯ ಇಲ್ಲದೆ ಇರೋರು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಲ್ಲ, ಹೆಂಗೆ ಹೇಳ್ರಿ ನೋಡೋಣ? ಕೇವಲ ಗಾಂಧಿ, ಆ ನಕಲಿ ಗಾಂಧಿ ಕುಟುಂಬದ ಹೆಸರು ಹೇಳ್ಕೊಂಡು ನೀವು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಿ. ಇದೇ ಅಲ್ವಾ ನಿಮ್ಮ ಸಾಮರ್ಥ್ಯ? ನಿಮ್ಮದು, ನಿಮ್ಮ ಅಣ್ಣಂದು. ಇನ್ನೇನು ರೀ ಇದನ್ನು ಬಿಟ್ಟರೆ ನಿಮ್ಮ ಸಾಮರ್ಥ್ಯ? ನಿಜವಾಗ್ಲೂ ಕಣ್ರಿ ಅಸಹ್ಯ ಆಗುತ್ತೆ ರೀ ನಿಮ್ಮ ರಾಜಕಾರಣಕ್ಕೆ, ಅದರ ರೀತಿ ನೀತಿಗೆ. ಅಸಹ್ಯ ಅನಿಸುತ್ತೆ. ಹೌದು ಕಣ್ರಿ, ಅಸಹ್ಯ ಅನಿಸುತ್ತೆ. ಒಂದು ಚುನಾವಣೆ ಗೆಲ್ಲೋಕ್ಕೆ ಯೋಗ್ಯತೆ ಇಲ್ದಿರೋ ನೀವು ಇವತ್ತು ಏನ್ರಿ ಮಾಡ್ತಿದ್ದೀರ? ಹೈಕಮಾಂಡ್ ಅಂತ ಹೇಳ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ಸಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಆ ರಾಜ್ಯದ ಅಧ್ಯಕ್ಷರಾಗಬೇಕು, ಯಾರು ಮಂತ್ರಿಗಳಾಗಬೇಕು ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಂಡು ತೀರ್ಮಾನ ಮಾಡ್ತಿರಲ್ರಿ. ಇದಾ ಪ್ರಜಾಪ್ರಭುತ್ವ? ಇದೇನು ರೀ ಪ್ರಜಾಪ್ರಭುತ್ವ? ನಿಜವಾಗ್ಲೂ ಇದು ದುರಂತ ಕಣ್ರಿ, ಪ್ರಜಾಪ್ರಭುತ್ವದ ದುರಂತ, ವ್ಯವಸ್ಥೆಯ ವ್ಯಂಗ್ಯ ಕಣ್ರಿ ಇದು, ವ್ಯವಸ್ಥೆಯ ವ್ಯಂಗ್ಯ. ಹೌದು ಕಣ್ರಿ. ನಿಮಗೆ ಯಾವ ಸಾಮರ್ಥ್ಯ ಇದೆ ಅಂತ ಹೇಳ್ಬಿಟ್ಟು ನೀವು ಇವತ್ತು ಹೈಕಮಾಂಡಲ್ಲಿ ಕೂತಿದ್ದೀರಿ ನೀವು? ಹೇಳ್ರಿ ನೋಡೋಣ, ಏನು ರೀ ಸಾಮರ್ಥ್ಯ ನಿಮ್ಮದು? ನಿಜವಾದ್ರೂ ಯಾರ್ರೀ ಸಮರ್ಥರು? ಸಿದ್ದರಾಮಯ್ಯ ಅಂತ ಒಬ್ಬ ಮಾಸ್ ಲೀಡರ್ ಕಣ್ರಿ ಸಮರ್ಥ. ಹೌದು ಕಣ್ರಿ, ನಿಮ್ಮ ಜಾಗದಲ್ಲಿ ಆಕ್ಚುಲಿ ಸಿದ್ದರಾಮಯ್ಯ ಕೂರ್ಬೇಕಾಗಿತ್ತು ರೀ. ಪ್ರಿಯಾಂಕಾ ವಾದ್ರಾ ಅವರೇ, ನಿಮ್ಮ ಜಾಗದಲ್ಲಿ DK ಶಿವಕುಮಾರ್ ಕೂರ್ಬೇಕಾಗಿತ್ತು ರೀ. ಹೌದು ರೀ, ಅದು ಕಣ್ರಿ ಪ್ರಜಾಪ್ರಭುತ್ವ. ಆದರೆ ನೀವೇನು ರೀ ಮಾಡ್ತಿದ್ದೀರಾ? ಆ ಕುಟುಂಬ, ಅದು ನಕಲಿ ಕುಟುಂಬ, ಅದು ಗಾಂಧಿ ಕುಟುಂಬವೂ ಅಲ್ಲ, ಗಾಂಧಿ ಕುಟುಂಬ ಅದು. ಆ ಗಾಂಧಿನ ತೆಗೆದಾಕಿ ಗಾಂಧಿನ ಮಾಡಿಕೊಂಡು ನೀವಿವತ್ತು ಇಡೀ ಕಾಂಗ್ರೆಸ್ಸನ್ನು ನಾಲ್ಕನೇ ತಲೆಮಾರು ನಿಮ್ಮದು, 4ನೇ ತಲೆಮಾರಿನವ್ರು ನೀವು ಹಿಡ್ಕೊಂಡು ಕೂತಿದ್ದೀರಲ್ಲವ. ಎಷ್ಟು ಜನ ಸಮರ್ಥರು ಬೇಕು ರೀ? ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತ ಎಷ್ಟು ಜನ ಸಮರ್ಥರು ಕಾಂಗ್ರೆಸ್ ಪಾರ್ಟಿನಲ್ಲಿದ್ದಾರೆ ರೀ. ಆದರೆ ನೀವೇನು ರೀ ಮಾಡ್ತಿದ್ದೀರಾ? ಅವ್ರಿಗೆ ಜಾಗ ಕೊಟ್ಟಿದ್ದೀರಾ ಎಲ್ಲಾದ್ರೂ, ನೀವು ಕೂತ್ಕೊಂಡು ಆಳ್ತಿದ್ದೀರಿ. ಏನು ರೀ ನಿಮ್ಮ ಸಾಮರ್ಥ್ಯ? ಮತ್ತೆ ಅದೇ ಪ್ರಶ್ನೆ, ಏನು ನಿಮ್ಮ ಸಾಮರ್ಥ್ಯ? ಹೇಳ್ರಿ ಜನರ ಮುಂದೆ. ಆ ಗಾಂಧಿ ಅನ್ನೋ ಒಂದು ಹೆಸರನ್ನ ತೆಗೆದಾಕಿದ್ರೆ ಏನು ರೀ ನಿಮ್ಮ ಸಾಮರ್ಥ್ಯ? ಹೇಳ್ರಿ ನೋಡೋಣ. ನೀವು ಕೂತ್ಕೊಂಡು ಇವತ್ತು ಕಾಂಗ್ರೆಸ್ಸು ಈ ದೇಶದಲ್ಲಿ ಎಲ್ಲಾದರೂ ಗೆದ್ದರೆ ಆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು, ಸಚಿವರುಗಳು ಯಾರಾಗಬೇಕು, ಅಧ್ಯಕ್ಷರು ಯಾರಾಗಬೇಕು, ನಿಗಮ ಮಂಡಳಿನಲ್ಲಿ ಯಾರಿರಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡ್ತೀರೇನ್ರಿ? ಖಂಡಿತ ನಿಮ್ಗೆ ಸಾಮರ್ಥ್ಯ ಇಲ್ಲ ಕಣ್ರಿ. ಅನ್ಫಿಟ್ ನೀವು ಅಲ್ಲಿ ಕೂತಿರೋದಕ್ಕೆ. ಹೌದು, ನೀವಿವತ್ತು ಪಾರ್ಲಿಮೆಂಟಲ್ಲಿ ಕೂತಿರೋ ಪ್ರಹ್ಲಾದ್ ಜೋಶಿಯ ಸಾಮರ್ಥ್ಯದ ಬಗ್ಗೆ ಮಾತಾಡ್ತೀರಿ, ಅವ್ರ ಯೋಗ್ಯತೆ ಬಗ್ಗೆ ಮಾತಾಡ್ತೀರಿ. ಅವರ ರೇಪಿಸ್ಟ್ಗಳನ್ನ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ನೀವು ಮಾತಾಡ್ತೀರಲ್ವ? ಹೇಳ್ರಿ, ನಿಮ್ದೇನು ರೀ ಸಾಮರ್ಥ್ಯ? 544 ಜನ ಪಾರ್ಲಿಮೆಂಟಲ್ಲಿದ್ದಾರೆ, ಪಾರ್ಲಿಮೆಂಟ್ ಸದಸ್ಯರು. ಹೆಚ್ಚು ಕಮ್ಮಿ 75-80% ಜನ ತಮ್ಮ ವೈಯಕ್ತಿಕ ಶಕ್ತಿಯಿಂದ ಬೆಳೆದು ಬಂದವರು ಕಣ್ರಿ, ಶಕ್ತಿಯಿಂದ ಬೆಳೆದು ಬಂದವರು. ಇನ್ನೊಂದು 20-25% ಯಾರು ನಿಮ್ಮಂಥವ್ರು ಇದ್ದೀರಿ. ಕುಟುಂಬದ ಹೆಸರು ಹೇಳ್ಕೊಂಡು, ಇನ್ಯಾರ್ದೋ ಹೆಸರು ಹೇಳ್ಕೊಂಡು, ಅಥವಾ ನಿಮ್ಮ ಚಾಕರಿ ಮಾಡಿದವ್ರಿಗೆ, ನಿಮ್ಮ ಬೂಟ್ ನೆಕ್ಕದವರು ಅಂಥವ್ರು ಒಂದು 20-25% ಜನ ಪಾರ್ಲಿಮೆಂಟಲ್ಲಿ ಕೂತಿರೋದು ಬಿಟ್ಟರೆ ಮಿಕ್ಕ 75-80% ಜನ ಏನಿದಾರಲ್ಲ ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸು, ತಮ್ಮ ಸ್ವಂತ ಯೋಗ್ಯತೆಯಿಂದ, ತಮ್ಮ ಹೋರಾಟಗಳಿಂದ, ತಮ್ಮ ನಡವಳಿಕೆಗಳಿಂದ, ಜನರ ಮೇಲೆ ಮತ್ತು ಸಮಾಜದ ಮೇಲೆ ಇರೋ ಕಾಳಜಿಯಿಂದ ಆ ಜನ ಬಂದಲ್ಲಿ ಕೂತಿರೋದು. ಸುಮ್ಮನೆ ನಿಮ್ಮಂಗೆ ತಾತನ ಹೆಸರು, ಅಜ್ಜಿ ಹೆಸರು, ಅಪ್ಪನ ಹೆಸರು, ಪಕ್ಷದ ಹೆಸರು ಹೇಳ್ಕೊಂಡು ಖಂಡಿತ ಬಂದಿಲ್ಲ ಕಣ್ರಿ. ಅಲ್ಲಿ ಕೂತಿರೋ ಜನ ಅವರೆಲ್ಲ ಸಮರ್ಥರಿದ್ದಾರೆ. ಹೌದು, ನಿಜವಾಗ್ಲೂ ನಾನು ಹೇಳಬೇಕು ಅಂದರೆ ಯಾರು ಅಸಮರ್ಥರಲ್ಲಿ ಕೂತಿರೋದು ಅಂದರೆ ನೀವು ಮತ್ತು ನಿಮ್ಮ ಅಣ್ಣ ಇದ್ದಾರಲ್ವ, ಮಿಸ್ಟರ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಲಿಯಾಸ್ ವಾದ್ರಾ, ನೀವಿಬ್ಬರು ಅಸಮರ್ಥರು. ಮತ್ತು ನಿಮ್ಮನ್ನು ಫಾಲೋ ಮಾಡಿಕೊಂಡು ನಿಮ್ಮ ಕೃಪಾ ಕಟಾಕ್ಷದಿಂದ ಯಾರು ಬಂದು ನಿಮ್ಮ ಅಕ್ಕಪಕ್ಕ ಕೂತಿದ್ದಾರಲ್ಲ ಅವರುಗಳು ಕಣ್ರಿ ಅಸಮರ್ಥರು. ಅವರು ರಾಜಕಾರಣಕ್ಕೆ ಬರೋಕ್ಕೆ ಅಸಮರ್ಥರು. ಮತ್ತು ಅವ್ರಿಗೇನಾದ್ರು ನಾಳೆ ಖಾತೆಗಳು ಸಿಕ್ಕಿದ್ರೆ ಆ ಖಾತೆಗಳು ನಿಭಾಯಿಸೋದಕ್ಕೆ ಅವರು ಅಸಮರ್ಥರು. ಇವತ್ತು ಯಾರು ದೇಶ ನಡೆಸ್ತಿದಾರಲ್ಲ 100% ಸಮರ್ಥರು ಕಣ್ರಿ ಅವರು, 100% ಸಮರ್ಥರು. ಹೌದು, ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇರೋರು,
ಆರ್ಥಿಕ ಹಿನ್ನೆಲೆ ಇಲ್ದಿರೋ ನೂರಾರು ಜನ ಇವತ್ತು ಅಲ್ಲಿ ಸಂಸತ್ ಭವನದಲ್ಲಿ ಕೂತಿದ್ದಾರೆ. ನಿಮಗೆಲ್ಲರಿ ಅರ್ಥ ಆಗುತ್ತೆ? ನಿಮಗೆಲ್ಲ ಅರ್ಥ ಆಗುತ್ತೆ? ಹಾಂ, ಇಡೀ ರಾಜಕಾರಣನ, ಇಡೀ ಪಕ್ಷನ ನಿಮ್ಮ ಕುಟುಂಬದಲ್ಲಿ ಹಿಡ್ಕೊಂಡು ಕೂತಿರೋ ನಿಮ್ಮಂಥವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ. ಹಾಂ, ನಾನು ಆಗಲೇ ಹೇಳಿದ್ನಲ್ವ, ಏನು ಗೊತ್ತಿದ್ದಾರೆ ನಿಮಗೆ ಭಾರತದ ಬಗ್ಗೆ? ಹಾಂ, ಉತ್ತರ ಕೊಡ್ರಿ ನೋಡೋಣ ನೀವು. ಹಾಂ, ಏನ್ರಿ ಗೊತ್ತಿದೆ ನಿಮ್ಗೆ ಭಾರತದ ಬಗ್ಗೆ? ಎಷ್ಟು ನದಿಗಳ ಬಗ್ಗೆ ಗೊತ್ತಿದ್ದೀರಿ ನಿಮಗೆ? ಎಷ್ಟು ಸರೋವರಗಳು ತಿಳ್ಕೊಂಡಿದ್ದೀರಿ ನೀವು? ಹಾಂ, ಎಷ್ಟು ಡ್ಯಾಮ್ಗಳಿದೆ ಈ ದೇಶದಲ್ಲಿ? ನಿಮ್ಗೆ ಗೊತ್ತೇನ್ರಿ ನಿಮಗೆ? ಹಾಂ, ಹೇಳ್ರಿ ಮೇಡಮ್ ಪ್ರಿಯಾಂಕಾ ವಾದ್ರಾ ಅವರೇ, ಹಾಂ, ಏನು ಗೊತ್ತಿದೆ ರೀ ನಿಮಗೆ? ಹಾಂ, ಈ ಗ್ರಾಮೀಣ ಭಾರತದ ಬಗ್ಗೆ ಏನ್ರಿ ಗೊತ್ತಿದೆ ನಿಮಗೆ? ನಾನು ಹೇಳಿದ್ನಲ್ಲ, ಉತ್ತರ ಕೊಡ್ರಿ ನೀವು. ನಿಮ್ಮದೇ ಕ್ಷೇತ್ರದ ಒಂದು 20-25 ಗ್ರಾಮ ಪಂಚಾಯಿತಿಗಳ ಹೆಸರುಗಳನ್ನ ಹೇಳ್ಬಿಡ್ರಿ ನೋಡೋಣ ನೀವು. ಹಾಂ, ಹೆಸರು ಹೇಳ್ರಿ ನೋಡೋಣ ನೀವು. ಆಮೇಲೆ ನೀವು ಪ್ರಹ್ಲಾದ್ ಜೋಶಿನ ನೀವು ಪ್ರಶ್ನೆ ಮಾಡಿರಿ, ಅವರು ಸಮರ್ಥರೋ ಅಸಮರ್ಥರೋ ನೋಡೋಣ. ಹಾಂ, ಪ್ರಶ್ನೆ ಮಾಡಿರಿ ನೀವು ದಯವಿಟ್ಟು. ಅದಕ್ಕೆ ಹೇಳಿದ್ದು, ನಮ್ಮ ದುಡ್ಡಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಕೂತಿರೋದು ಹೌದು. ಒಂದೊಂದು ಸೆಕೆಂಡ್ಗೂ ಕೂಡ ನಾವು ನಿಮಗೆ ಕೊಡ್ತಾ ಇರೋ ದುಡ್ಡು, ನಮ್ಮ ದುಡ್ಡನ್ನು ಈ ರೀತಿಯಾಗಿ ಅಸಭ್ಯವಾಗಿ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ, ಇನ್ನೊಬ್ಬರನ್ನ ತೇಜವಧೆ ಮಾಡೋದ್ರ ಮುಖಾಂತರ ನಮ್ಮ ದುಡ್ಡನ್ನು ವ್ಯರ್ಥ ಮಾಡಬೇಡಿ. ನಮ್ಮ ಕೆಲಸನ ಮಾಡಿ ಕೂತ್ಕೊಂಡಲ್ಲಿ, ನಮ್ಮ ಕೆಲಸನ ಮಾಡಿ. ಯಾರು ಸಮರ್ಥರು ಯಾರು ಅಸಮರ್ಥರು ಅಂತ ತೀರ್ಮಾನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ. ಇವತ್ತು ನಿಮ್ಗೆ ಅವಕಾಶ ಇಲ್ಲ. ಸರ್ಕಾರ ಬೇರೆಯವ್ರ ಕೈನಲ್ಲಿದೆ. ದೇಶ ಇವತ್ತು ಬೇರೆಯವ್ರು ನಡೆಸ್ತಿದ್ದಾರೆ. ನಿಮ್ಗೆ ಅರ್ಹತೆ ಇಲ್ಲ. ನಿಮಗೆ ಅರ್ಹತೆ ಯೋಗ್ಯತೆ ಬಂದಾಗ ನೀವೇನಾದರೂ ಮಾಡ್ಕೊಳ್ಳಿ. ನೀವು ಮಾಡ್ತಿರೋ ನಮಗೆ ಗೊತ್ತಿದೆ. ನೀವು ಯಾರು ಮಾಡ್ತಿರೋ ಅಂತ ನಮ್ಗೆ ಗೊತ್ತಿದೆ, ಆಯ್ತಾ? ನೀವು ಅವಾಗ ಏನಾದರೂ ಮಾಡ್ಕೊಳ್ಳಿ. ಆದರೆ ಇವತ್ತು ಒಂದು ಸಮರ್ಥವಾಗಿ ದೇಶನ ಆಳೋವಂಥ ಒಂದು ಪಕ್ಷ ಇವತ್ತು ಮುಂದಾಳತ್ವನ ವಹಿಸ್ಕೊಂಡಿದೆ. ಅದಕ್ಕೆ ಅದ್ರ ಸಿದ್ಧಾಂತ ಇದೆ. ಅದ್ರ ಸಿದ್ಧಾಂತದ ಮೇಲೆ ಅದು ಕೆಲಸ ಮಾಡುತ್ತೆ. ನಿಮಗೆ ಸಿದ್ಧಾಂತನೇ ಇಲ್ದಿರೋರು ನೀವು ಕಾಂಗ್ರೆಸ್ನವ್ರು ಏನು ಕೇಳೋದಲ್ಲಿ ಕೂತ್ಕೊಂಡು ನಮ್ಮ ವಿಚಾರಗಳನ್ನ ಚರ್ಚೆ ಮಾಡಿ, ನಮ್ಮ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ, ದೇಶದ ಭವಿಷ್ಯಕ್ಕಾಗಿ ಏನಾದರೂ ಚರ್ಚೆಗಳನ್ನ ಮಾಡಿ. ಪ್ರಹ್ಲಾದ್ ಜೋಶಿಗಾದರೂ ಕೊಡ್ತಾರೆ, ಯಾರಿಗಾದರೂ ಕರೆದು ನಿಮಗೆ ಕೊಡಬೇಕಾಗಿತ್ತು ಅಲ್ಲಿ. ಅವ್ರಿಗೆ ನಿಮಗೆ ಕೊಡೋಕೆ ತಲೆ ಕೆಟ್ಟಿದೆಯಾ ಅವರಿಗೆ? ಬಿ ಜೆ ಪಿಯವರಿಗೆ ಅವ್ರದ್ದು ಪಕ್ಷ ಇದೆ, ಅವ್ರು ಯಾರಿಗಾದರೂ ಕೊಟ್ಕೊಳ್ತಾರೆ. ಯಾರು ಸಮರ್ಥರಿದ್ದಾರೆ ಯಾರು ಅಸಮರ್ಥರಿದ್ದಾರೆ ಅಂತ ಹೇಳ್ಬಿಟ್ಟು ಈ ದೇಶದ ಪ್ರಧಾನಮಂತ್ರಿಗೆ ಗೊತ್ತಿದೆ ಯಾರಿಗೆ ಕೊಡಬೇಕು ಅಂತ. ನಿಮ್ಮ ಪುಕ್ಕಟೆ ಸಲಹೆ ಏನು ಬೇಡ ಅಲ್ಲಿ. ನೀವು ಮಾಡೋದಕ್ಕೆ ಬೇರೆ ಕೆಲಸಗಳಿದೆ ಮಾಡಿ. ಪಾರ್ಲಿಮೆಂಟು ಶುರುವಾಗಿದೆ, ಚರ್ಚೆಗಳು ಶುರುವಾಗ್ತಿದೆ. ನೀಟ್ ಕ್ವಶನ್ ಪೇಪರ್ ಮೇಲೆ, ಅದ್ರ ಮೇಲೆ ಚರ್ಚೆಗಳನ್ನ ಮಾಡಿ, ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನ ಕೊಡಿ. ನೀವೇನು ಹೇಳ್ತಿದ್ದೀರಿ? 2024ರಲ್ಲಿ ಬಿಲ್ ತಂದ್ರಿ, ಅದರಿಂದ ಏನು ಬದಲಾವಣೆ ಆಯಿತು, ಏನು ಸುಧಾರಣೆಗಳಾಯಿತು? ನೀವು 2024ರಲ್ಲಿ ಬಿಲ್ ತಂದಾಗಲೂ ಕೂಡ ಇದೇ ಭಜನೆ ಮಾಡಿದ್ರಿ. ಈ ಬಿಲ್ಲಿಂದ ಎಲ್ಲ ಸುಧಾರಣೆ ಆಗಿಬಿಡುತ್ತೆ, ಇನ್ಮೇಲೆ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗೋದಿಲ್ಲ ಅಂತ ಎಲ್ಲ ಪುಂಗಿಬಿಟ್ರಿ. ಈಗ 2026ರಲ್ಲಿ ಮತ್ತೆ ಅದನ್ನೇನೋ ಒಂಚೂರು ಬದಲಾವಣೆ ಮಾಡಿ ಈಗ ಮತ್ತೆ ತರ್ತಿದ್ದೀರಿ. ಈಗ ಮತ್ತೆ ಅದೇ ರಾಗನ ಓದ್ತಿದ್ದೀರಿ, ಅದೇ ಪಿಳ್ಳಂಗವಿನ ಬಾರಿಸ್ತಿದ್ದೀರಿ ಅಂತ ನೀವು ಹೇಳ್ತಿದ್ದೀರಲ್ವ? ಕರೆಕ್ಟು. ಹಾಗಿದ್ರೆ ಏನು ಮಾಡಬೇಕು? ನೀವು ಹೇಳೋ ಸರಿ ಇದೆ, ನಾವಿಲ್ಲ ಅಂತ ಹೇಳಲ್ಲ. 2024ರಲ್ಲಿ ಇದಕ್ಕೊಂದು ವ್ಯತಿರಿಕ್ತವಾದ ಬಿಲ್ ಬಂತು. ಈಗ ಅದನ್ನು ಒಂಚೂರು ಮಾರ್ಪಾಡುಗಳು ಮಾಡ್ತಿದ್ದಾರೆ. ಖಂಡಿತ ಇದರ ಸುಧಾರಣೆ ಆಗುತ್ತೆ? ಆಗಲ್ಲ. ನಮಗೂ ಗೊತ್ತಿದೆ ಅದು ಖಂಡಿತ ಆಗಲ್ಲ, ನಿಮಗೂ ಗೊತ್ತಿದೆ. ಹಾಗಾದ್ರೆ ಆಗಬೇಕಾಗಿರೋದು ಏನು? ಹೇಳ್ರಿ. ನಿಮ್ಗೆ ಜವಾಬ್ದಾರಿ ಇಲ್ವಾ? ಇಲ್ವೇನ್ರಿ ನಿಮಗೆ? ಪ್ರಿಯಾಂಕಾ ವಾದ್ರಾ ಅವರೇ, ನಿಮ್ಗಿಲ್ವಾ ಜವಾಬ್ದಾರಿ? ನೀವು ಸಂಸದರಲ್ವಾ? ನಿಮ್ಮ ತಲೆನಲ್ಲಿ ಮೆದಲಿಲ್ವಾ? ಹೇಳಿ. ಹಂಗಾದರೆ ನೀವು ಅದನ್ನು ವಿರೋಧ ಮಾಡ್ತಿದ್ದೀರಿ, ಮಾಡಿ. ಆ ವಿರೋಧ ಮಾಡೋದ್ರ ಜೊತೆಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಿ. ಅದನ್ನ ಹೇಳ್ಬೇಕಲ್ವ ನೀವು? ಅದನ್ನ ಹೇಳಾದ್ಮೇಲೆ ನೀವು ವಿರೋಧ ಮಾಡಿ. ನೀವು ಈ ಥರ ಮಾಡ್ತಿದ್ದೀರಿ, ಇದು ಸರಿ ಇಲ್ಲ, ಇದರಲ್ಲಿ ಸುಧಾರಣೆ ಆಗಲ್ಲ, ನೀವು ಹಿಂಗೆ ಮಾಡಿದ್ರೆ ಸುಧಾರಣೆ ಆಗುತ್ತೆ ಅಂತ ಹೇಳಿ. ತಗೊಳ್ಳೋದು ಬಿಡೋದು ಅವ್ರ ವಿವೇಚನೆಗೆ ಬಿಟ್ಬಿಡೋಣ. ಆದರೆ ನೀವು ಮಾಡ್ತಿರೋದೇನೀಗ? ನೀವು ಪ್ರಶ್ನೆಗಳನ್ನ ಕೇಳ್ತಿದ್ದೀರಿ ಈ ರೀತಿಯಲ್ಲಿ. 24ರಲ್ಲಿ ಏನೂ ಸುಧಾರಣೆ ಆಗಲಿಲ್ಲ, 26ರಲ್ಲಿ ಏನು ಸುಧಾರಣೆ ಆಗುತ್ತೆ? ಅಲ್ಲಿ 5 ವರ್ಷ ಶಿಕ್ಷೆ ಇತ್ತು, ಇಲ್ಲ 10 ವರ್ಷ ಮಾಡಿದ್ದೀರಿ. ಏನಾಗುತ್ತೆ ಅದರಿಂದ? ಖಂಡಿತ ಒಪ್ಕೊಳ್ಳೋಣ. ಇಲ್ಲ ಅಂತೇಳಿ ಒಳ್ಳೆ ಪ್ರಶ್ನೆಗಳೇ ನೀವು ಕೇಳಬೇಕಾದ್ದೇನೆ. ಅದು ಏನು ಮಾಡ್ಬೇಕನ್ನೋದು ಹೇಳ್ರಿ. ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನು ಹೇಳಿ. ನೀವು ವಿರೋಧ ಮಾಡೋದು ಸರಿ ಇದೆ. ಹಿಂದೆ ಏನಾಗಿತ್ತು ಮುಂದೇನೂ ಅದೇ ಆಗೋದು, ಅದರಲ್ಲಿ ಏನು ವ್ಯತ್ಯಾಸ ಏನಾಗಲ್ಲ. ಏನೋ ಇವತ್ತು IPC ಇದೆ, CRPC ಇದೆ, ಕಳ್ತನಗಳಾಗ್ತಿಲ್ವೇ, ದರೋಡೆಗಳಾಗ್ತಿಲ್ವೇ, ಕೊಲೆಗಳಾಗ್ತಿಲ್ವೇ? ಎಲ್ಲ ಆಗ್ತಿದೆ ರೀ. ನಾಳೆ ಅದು ಬಂದಾಗಲೂ ಆಗುತ್ತೆ. ಏನು ಅದರಲ್ಲೇನು ಬದಲಾವಣೆ ಇಲ್ಲ. ಎಲ್ಲ ಕಾಲದಲ್ಲೂ ಕಾನೂನಿದೆ, ಎಲ್ಲ ಕಾಲದಲ್ಲೂ ಅಪರಾಧಗಳು ನಡೆಯುತ್ತೆ, ಮುಂದೇನೂ ನಡೆಯುತ್ತೆ. ನೀವು ಯಾವುದೇ ಕಾನೂನು ತಂದರೂ ನಡೀತಾವೆ ಅಪರಾಧಗಳು. ಅದನ್ನೇನು ತಡೆಯೋಕ್ಕಾಗಲ್ವಲ್ಲ. ಶಾಶ್ವತವಾಗಿ ತಡೆಯುವಂಥ ಪರಿಹಾರ ನಿಮ್ಮ ಹತ್ರ ಏನಾದರೂ ಇದ್ರೂ ಹೇಳಿ, ಸಲಹೆ ಕೊಡಿ ಸರ್ಕಾರಕ್ಕೆ. ಅದನ್ನು ಬಿಟ್ಟುಬಿಟ್ಟು ಯಾರೋ ಒಬ್ಬರು ಹೋರಾಟದಿಂದ ತಮ್ಮ ಬದುಕನ್ನು ಕಟ್ಕೊಂಡು ರಾಜಕೀಯವಾಗಿ ಇವತ್ತು
ಆ ಮಟ್ಟಕ್ಕೆ ಬೆಳೆದಿರೋ ವ್ಯಕ್ತಿಗಳಲ್ಲಿ 80% ಜನ ಇದ್ದಾರೆ. ವೈಯಕ್ತಿಕವಾಗಿ ಅವರು ತೇಜೋವಧ ಮಾಡಬೇಡಿ. ಏನೋ ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಿಮ್ಗೆ ಅಭಿಮಾನ ಇಲ್ಲದೆ ಇರ್ಬೋದು. ಪ್ರಿಯಾಂಕ್ ವಾದ್ರಾ ನಿಮಗೆ ಹೇಳ್ತಿದ್ದೀನಿ, ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಿಮ್ಗೆ ಅಭಿಮಾನ ಇಲ್ಲದೆ ಇರ್ಬೋದು. ಆದರೆ ಅಲ್ಲಿ ಕೂತಿರೋ 75-80% ಸಂಸದರಿದ್ದಾರಲ್ವ, ಅವರಿಗೆ ಅವ್ರ ಆತ್ಮಾಭಿಮಾನ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ನಿಮ್ಗದು ಇಲ್ಲದೆ ಇರ್ಬೋದು, ಒಪ್ಕೊಳ್ತೀನಿ ನಾನು. ಆಯ್ತಾ? ನನಗೆ ಗೊತ್ತಿಲ್ಲ ನಿಮ್ಗೆ ಅದು ಎಷ್ಟಿದೆಯೋ ನಿಮ್ಗೆ ಆತ್ಮಾಭಿಮಾನ ಏನೋ ಗೊತ್ತಿಲ್ಲ. ಆದರೆ ಅಲ್ಲಿರೋ 80% ಜನರು ಅದು ಇಟ್ಕೊಂಡೇ ಬಂದಿರೋದು. ಅದಕ್ಕೋಸ್ಕರ ಅವ್ರು ಉಸಿರಾಡ್ತಾರೆ, ಅದಕ್ಕೋಸ್ಕರ ಬದುಕ್ತಾರೆ ಅವ್ರ ಇಡೀ ಜೀವನನ. ಹಾಗಾಗಿ ವೈಯಕ್ತಿಕವಾಗಿ ಯಾರನ್ನು ಟಾರ್ಗೆಟ್ ಮಾಡಬೇಡಿ, ವೈಯಕ್ತಿಕವಾಗಿ ಯಾರನ್ನು ತೇಜವಡೆ ಮಾಡೋವಂಥ ಕೆಲಸಗಳನ್ನ ಮಾಡಬೇಡಿ. ರಾಜಕೀಯವಾಗಿ ನಿಮ್ಮ ದ್ವೇಷಗಳನ್ನ ತೀರಿಸ್ಕೊಳ್ಳಿ. ರಾಜಕೀಯವಾಗಿ ನಿಮ್ಮ ವಿರೋಧಿಗಳನ್ನ ರಾಜಕೀಯವಾಗೇ ನೀವು ಅವರನ್ನು ಮಣಿಸಿ. ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ಹೌದು, ಅದನ್ನೇ ಹೇಳೋದು ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ. ಏನೋ ಬ್ಯೂಟಿ ಕಣ್ರಿ ಅದು. ಡೆಮೋಕ್ರಸಿ ಬ್ಯೂಟಿ ಅದು. ಆ ಬ್ಯೂಟಿ ಬಗ್ಗೆ ನಿಮ್ಗೇನು ಗೊತ್ತು? ನಿಮ್ಗೇನು ಗೊತ್ತು? ಕುಟುಂಬದ ಹೆಸರು ಹೇಳ್ಕೊಂಡು, ಅಜ್ಜಿ ತಾತನ ಹೆಸರು ಹೇಳ್ಕೊಂಡು ಬಂದು ರಾಜಕಾರಣ ಮಾಡ್ತಿರೋ ನಿಮ್ಗಳಿಗೆ ಏನು ರೀ ಗೊತ್ತು ಪ್ರಜಾಪ್ರಭುತ್ವ ಅದ್ರ ಸೌಂದರ್ಯದ ಬಗ್ಗೆ? ಅದ್ರ ಸೌಂದರ್ಯ ಸಿದ್ದರಾಮಯ್ಯನ ಕೇಳ್ರಿ, ಹೇಳ್ತಾರೆ ಪ್ರಜಾಪ್ರಭುತ್ವ ಏನೋ ಅದ್ರ ಸೌಂದರ್ಯ ಏನು ಅಂತ. ಸಿದ್ದರಾಮಯ್ಯನ ಕೇಳಿ, ಡಿ ಕೆ ಶಿವಕುಮಾರ್ನ ಕೇಳಿ, ನಿಮ್ಗೆ ಇನ್ನೂ ಹಾಕ್ತಾರಲ್ವಾ, ಕೇಳ್ರಿ ಹೇಳ್ತಾರೆ ಅವರು. ಕೇಳ್ರಿ ಹೇಳ್ತಾರೆ. ನಿಮ್ಗೆ ಎಲ್ಲಿದೆ ಆ ವ್ಯವಧಾನ? ಎಲ್ಲಿದೆ ರೀ? ನಾನು ಈಗಲೇ ಹೇಳ್ತೀನಿ ರೀ, ನೀವೇನು ಇವತ್ತು ಅಧಿಕಾರ ಹಿಡ್ಕೊಂಡು ಕೂತಿದ್ದೀರಲ್ಲ ಹೈಕಮಾಂಡಲ್ಲಿ, ಯಾವ ಅರ್ಹತೆಯೂ ಇಲ್ಲದೆ, ಯಾವ ಯೋಗ್ಯತೆಯೂ ಇಲ್ಲದೆ, ಒಂದೇ ಒಂದು ವರ್ಷ ಬಿಟ್ಟು ನೋಡ್ರಿ, ನಿಮ್ಮ ಜಾಗನ ಶಾಶ್ವತವಾಗಿ ನಿಮ್ಮನ್ನು ಹೊರಗಾಕ್ತಾರೆ ಕಾಂಗ್ರೆಸ್ನವರು. ಶಾಶ್ವತವಾಗಿ ಹೊರಗಾಕ್ತಾರೆ. ಇದ್ರ ಪ್ರಯತ್ನ ಹಿಂದೆನೂ ನಡೆದಿದೆ. ಸೀತಾರಾಮ್ ಕೇಸರಿ ಅವ್ರ ಕಾಲದಲ್ಲಿ ನಡೆದಿದೆ. ಹೌದು, ಸೀತಾರಾಮ್ ಕೇಸರಿ ಅವ್ರ ಕಾಲದಲ್ಲಿ ನಡೆದಿದೆ. ನೀವು ಹೆಂಗೆ ನಡೆಸ್ಕೊಂಡ್ರಿ ಅವ್ರನ್ನ? ಹೆಂಗೆ ರೀ? PV ನರಸಿಂಹರಾವ್ ಕಾಲದಲ್ಲಿ ನಡೆದಿದೆ ಕಣ್ರಿ. ನಿಮ್ಮ ಅಸ್ತಿತ್ವನ ಕಿತ್ತಾಕ್ಬಿಡ್ತಿದ್ರು ಅವರು. PV ನರಸಿಂಹರಾವ್ ಅವರು. ನಿಮ್ಮ ಟೈಮ್ ಚೆನ್ನಾಗಿತ್ತು, ಉಳ್ಕೊಂಡಿದ್ದೀರಿ. ನಿಮ್ಮ ಗಾಂಧಿ ಕುಟುಂಬ ಇದೆಯಲ್ಲ, ನಿಮ್ಮ ಟೈಮ್ ಚೆನ್ನಾಗಿತ್ತು. ಆದರೆ ಇವತ್ತು ನೀವೇನು ಮಾಡ್ತಿದ್ದೀರಿ? PV ನರಸಿಂಹರಾವ್ರನ್ನ ಒಂದು ಶ್ರದ್ಧಾಂಜಲಿ ಮಾಡಲ್ಲ ಕಣ್ರಿ ನೀವು ಅವ್ರಿಗೆ. ಶ್ರದ್ಧಾಂಜಲಿ ಮಾಡಲ್ಲ ನೀವು. ಮೇಡಮ್ ಪ್ರಿಯಾಂಕ್ ವಾದ್ರಾ ಅವರೇ, ಸೀತಾರಾಮ್ ಕೇಸರಿ ಅವ್ರನ್ನ ಹೊರಗೆ ಹಾಕಿದ್ರಲ್ಲ, ಹೆಂಗೆ ನಡೆಸ್ಕೊಂಡ್ರಿ ನೀವು? ನೀವು ಸಂವಿಧಾನ ರಕ್ಷಕರ. ಆಂತರಿಕವಾಗಿ ನಿಮ್ಮ ಪಕ್ಷದಲ್ಲೇ ಆಂತರಿಕವಾಗಿ ನಿಮ್ಮ ಪಕ್ಷದಲ್ಲೇ ನಿಮ್ಮ ಆಂತರಿಕ ಸಂವಿಧಾನನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ನೀವು ದೇಶದ ಸಂವಿಧಾನ ಏನ್ರಿ ಉಳಿಸ್ತೀರಿ ನೀವು? ಹೇಳ್ರಿ ನೀವು. ನಗುಪಾಟ್ಲು ಕಣ್ರಿ ನಿಮ್ಮದು ಕಾಂಗ್ರೆಸ್ನವ್ರದ್ದು. ನಗುಪಾಟ್ಲು, ಅದರಲ್ಲೂ ನಿಮ್ಮ ಕುಟುಂಬ ಇದೆಯಲ್ಲ, ನಗುಪಾಟ್ಲು ಕಣ್ರಿ ಅದು. ನೀವಿವತ್ತು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಪ್ರಹ್ಲಾದ್ ಜೋಶಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀರಿ. ನಾನೊಬ್ಬ ಕನ್ನಡಿಗನಾಗಿ ಹೆಮ್ಮೆ ಕಣ್ರಿ ನನಗೆ ಪ್ರಹ್ಲಾದ್ ಜೋಶಿ, ಹೆಮ್ಮೆ ಕಣ್ರಿ ನನಗೆ. ಒಬ್ಬ ಯಡಿಯೂರಪ್ಪ ನಮಗೆ ಹೆಮ್ಮೆ ಕಣ್ರಿ. ಹೌದು ರೀ. ಒಬ್ಬ ಅನಂತಕುಮಾರ್ ನಮಗೆ ಹೆಮ್ಮೆ ಕಣ್ರಿ. ಏನು ರೀ ಗೊತ್ತಾ ಅವ್ರ ಜೀವನದ ಬಗ್ಗೆ ನಿಮಗೆ? ಯಾರು ರೇಪಿಸ್ಟ್ಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತ ಮಾತಾಡ್ತಿರೋ ನೀವು. ಏನು ಗೊತ್ತಿದೆ ರೀ ನಿಮಗೆ ವೈಯಕ್ತಿಕವಾಗಿ ಅವ್ರ ಜೀವನಗಳ ಬಗ್ಗೆ? ಯಾವ ಮಟ್ಟದಿಂದ ಬಂದಿರೋ ಗೊತ್ತೇನು ರೀ ನಿಮ್ಗೆ ಅವರೆಲ್ಲ? ಯಾವುದೇ ಕುಟುಂಬದ ಹೆಸರು ಹೇಳ್ಕೊಂಡು, ತಾತ ಅಜ್ಜಿ ಹೆಸರು ಹೇಳ್ಕೊಂಡು, ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಬಂದವರಲ್ಲ ಅವರು. ತಮ್ಮ ಇಡೀ ಜೀವನನ ಧಾರಾಸೋದಂಗೆ ಸೂದಿದ್ದಾರೆ. ರಾಜಕಾರಣಕ್ಕೋಸ್ಕರ, ಸಮಾಜದ ಸೇವೆಗೋಸ್ಕರ, ದೇಶದ ಕಟ್ಟೋದಕ್ಕೋಸ್ಕರ. ಗೊತ್ತಾ? ನಿಮಗೆ ಅದೇ ಹೇಳಿದ್ನಲ್ವ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೀ? ಐಷಾರಾಮಿ ಬದುಕನ್ನು ಬದುಕೊಂಡು, ಅಪ್ಪ ಅಮ್ಮ ಅಜ್ಜಿ ತಾತ ಮಾಡಿರೋ ಆಸ್ತಿಗಳನ್ನ ತಿನ್ಕೊಂಡು, ಅವ್ರ ಹೆಸರು ಹೇಳ್ಕೊಂಡು, ಪಂಚಾಯತಿಗೂ ಹೋಗೋದಕ್ಕೆ ಅರ್ಹತೆ ಇಲ್ದಿರೋ ನೀವಿವತ್ತು ಪಾರ್ಲಿಮೆಂಟಿಗೆ ಬರ್ತಿದ್ದೀರಲ್ಲ. ಮುಂದೆ ನೀವು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಬೇರೆ. ನಿಮ್ಮ ಬೂಟ್ನೆಕ್ 4 ಜನ ಇವತ್ತು ನಿಮ್ಮ ಹೆಸರು ಹೇಳ್ತಿದ್ದಾರೆ. ಮುಂದೆ ಪ್ರಿಯಾಂಕಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ. ಈ ದೇಶದ ದುರಂತ ಅಲ್ಲದೆ ಇನ್ನೇನು ರೀ ಇದು? ದುರಂತ ಅಲ್ವಾ ಇದು? ಅಲ್ವೇನು ರೀ? ನೀವು ಪ್ರಧಾನಮಂತ್ರಿ ಆದರೆ ದುರಂತ ಅಲ್ವೇನು ರೀ? ಹೇಳಿಲ್ವಾ? ಒಂದು ಇಂಚೂ ಕೂಡ ಗ್ರಾಮೀಣ ಭಾರತದ ಬಗ್ಗೆ ಗೊತ್ತಿಲ್ಲದಿರೋ ನೀವು ಈ ದೇಶದ ಪ್ರಧಾನಮಂತ್ರಿ ಆದರೆ ಏನಾಗುತ್ತೆ ರೀ ಗ್ರಾಮೀಣ ಭಾರತ? ಹೇಳ್ರಿ ಪ್ರಿಯಾಂಕಾ ಗಾಂಧಿ ಅವರೇ. ಅಷ್ಟೇ ಯಾಕ್ರಿ ನಿಮ್ಮ ಅಣ್ಣ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಈಗೇನು ನಾವು ಮುಂದೆ ಆಗ್ತೀನಿ ಅಂತ ಪೋಸ್ ಕೊಡ್ತಿದ್ದಾರಲ್ಲ, ಎಷ್ಟು ನಾಲೆಜ್ ಇದೆ ರೀ ಅವ್ರಿಗೆ ಈ ದೇಶದ ಬಗ್ಗೆ? ಈ ದೇಶದ ಬಡ ಜನರ ಬಗ್ಗೆ, ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಬಗ್ಗೆ ನಿಮ್ಗೆ ಎಷ್ಟು ರೀ ಅರಿವಿದೆ ಹೋಗಲಿ ನಿಮ್ಮ ಕುಟುಂಬಕ್ಕೆ? ಹೇಳ್ರಿ ನೋಡೋಣ. ಮತ್ತು ಪ್ರಿಯಾಂಕಾ ಗಾಂಧಿ ಅವರೇ, ನೀವೆಲ್ಲ ಲೀಡ್ರ್ಗಳೇ ಅಲ್ಲ ಕಣ್ರಿ. ಖಂಡಿತ ನಿಮ್ಮ ಒಬ್ಬ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಗೆಲ್ತಾರಲ್ಲ ಕಾರ್ಪೊರೇಟ್ರು, ನಾನು ಅವ್ರಿಗೂ ಹೋಲಿಸಲ್ಲ ನಿಮ್ಮನ್ನು. ಹೌದು ಕಣ್ರಿ, ಅವ್ರಿಗೂ ನಿಮ್ಮನ್ನು ಹೋಲಿಸಲ್ಲ ನಾನು. ಏನಕ್ಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಒಬ್ಬ BBMP ಎಲೆಕ್ಷನಲ್ಲಿ ನಿಂತು ಗೆಲ್ತಾನಲ್ಲ ಕಾರ್ಪೊರೇಟ್ರು, ಅವನಿಗೆ ಕೂಡ ನೀವು ಸಮಾನ ಇಲ್ಲ. ಯಾಕೆಂದರೆ ಅವನು ತನ್ನ ಸ್ವಂತ ವರ್ಚಸ್ ಇಟ್ಕೊಂಡು ಗೆಲ್ತಾನೆ ಕಣ್ರಿ ಅಲ್ಲಿ. ಆದರೆ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಇವತ್ತು ಅಂದರೆ, ನೀವು ಎಲ್ಲಿ ನಿಮ್ಮ ಪಕ್ಷ ಇಲ್ಲಿವರೆಗೂ ಸೋತೇ ಇಲ್ವೋ ಅಂಥ ಕಡೆ ಹೋಗಿ ಎಲೆಕ್ಷನಲ್ಲಿ ನಿಲ್ತಿರಲ್ರಿ ನೀವು. ನೀವು ಮಹಾನ್ ನಾಯಕರು, ನೀವು ಹೈಕಮಾಂಡ್ ನಾಯಕರು.
ನೀವು ನಿಲ್ತಿರೋದಲ್ರಿ, ಒಂದು ವಯನಾಡಲ್ಲಿ ನಿಲ್ತೀರಿ, ಇಲ್ಲಾಂದರೆ ರಾಯಬಾಲಿಯಲ್ಲಿ ನಿಲ್ತೀರಿ. ಆ 2 ಕ್ಷೇತ್ರ ಬಿಟ್ಟು ನಿಮ್ಮ ಯೋಗ್ಯತೆಗೆ, ನೀವು ಪ್ರಹ್ಲಾದ್ ಜೋಶಿಯವರ ಯೋಗ್ಯತೆ ಕೇಳಿದ್ದಕ್ಕೆ ನಾನು ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀನಿ, ಇಲ್ಲಾಂದರೆ ವೈಯಕ್ತಿಕವಾಗಿ ನಮಗೂ ನಿಮಗೂ ಏನೂ ಇಲ್ಲ, ಆಯ್ತಾ? ಆ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದೀನಿ. ನಿಮಗೆ ಅಷ್ಟು ಅರ್ಹತೆ ಇದ್ದರೆ ಯಾಕ್ರಿ ಆ 2 ಬಿಟ್ಟು ನೀವು ಅಣ್ಣ ತಂಗಿ ಇಬ್ಬರೂ ಈ 2 ಕ್ಷೇತ್ರ ಬಿಟ್ಟು ನೀವು ಬೇರೆ ಕ್ಷೇತ್ರದಲ್ಲೇ ನಿಲ್ಲಲ್ವಲ್ಲ ನೀವು? ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಅಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಮತ್ತು ಆ ಅಲ್ಪಸಂಖ್ಯಾತರು ವೋಟ್ ಹಾಕೋದು ನಿಮಗೆ ಅಲ್ವಾ? ಆ ಕಾರಣಕ್ಕೋಸ್ಕರ 2 ಕ್ಷೇತ್ರದಲ್ಲಿ ನಿಲ್ತೀರಿ. ನೀವು ಮಹಾನ್ ನಾಯಕರಲ್ವಾ? ಕಾಂಗ್ರೆಸ್ಸನ್ನು ಪೂರ್ತಿ ನಿಮ್ಮ ಕಪಿ ಮುಷ್ಟಿನಲ್ಲಿ ಹಿಡ್ಕೊಂಡು ಕೂತಿದ್ದೀರಲ್ವಾ ನಿಮ್ಮ ಅರಮನೆಗಳಲ್ಲಿ? ಹಾಗಾದರೆ ಬರ್ರಿ, ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಿಂತ್ಕೊಳ್ರಿ. ಯುವ ರಾಜಕಾರಣಿ ಇದ್ದಾನೆ ಕಣ್ರಿ ಅಲ್ಲಿ, ತೇಜಸ್ವಿ ಸೂರ್ಯ ಅಂತ ಅವ್ರ ಹೆಸರು. ಎದೆ ತಟ್ಕೊಂಡು ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ, ನೀವು ಕೇಳಿಸ್ಕೊಂಡಿದ್ದೀರಿ ನಿನ್ನೆ. ಬಂದು ನಿಂತ್ಕೊಳ್ರಿ ಅವ್ರ ಮುಂದೆ. ಅವ್ರು ಏನೂ ಅಲ್ಲ ಪಕ್ಷದಲ್ಲಿ, ಖಾಲಿ MP ಅವರು. ನೀವು ದೊಡ್ಡ ನಾಯಕರಲ್ವ ನೀವು ಮತ್ತು ನಿಮ್ಮ ಅಣ್ಣ ಕಾಂಗ್ರೆಸ್ಸಲ್ಲಿ ನಿಂತ್ಕೊಳ್ರಿ, ಬಂದು ಗೆಲ್ರಿ ನೋಡೋಣ, ತಾಕತ್ತು ತೋರಿಸ್ರಿ, ನಾಯಕತ್ವನ ತೋರಿಸ್ರಿ. ಇದುವರೆಗೂ ನೀವು ಗೆದ್ದಿದ್ದೀರಲ್ವಾ ವಯನಾಡು ಕೇರಳದಲ್ಲಿ, ಏನು ಅಭಿವೃದ್ಧಿ ಮಾಡಿದ್ದೀರಿ ಹೇಳ್ರಿ? ನಿಮ್ಮ ಕಾಲದ್ದು ಹೇಳಿ. ಇದ್ರ ಹಿಂದೆ ನಿಮ್ಮ ಅಣ್ಣ ಇದ್ರಲ್ಲ ಮಿಸ್ಟರ್ ರಾಹುಲ್ ಗಾಂಧಿ, ಎಷ್ಟು ಶಿಲಾನ್ಯಾಸಗಳು ಮಾಡಿದ್ದಾರೆ, ಎಷ್ಟು ಕಟ್ಟಡಗಳು ಕಟ್ಟಿದ್ದಾರೆ, ಅಲ್ಲಿರೋ ಬಡ ಜನರು ಎಷ್ಟು ಜನ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಒಂಚೂರು ಏನಾದರೂ ಹೇಳ್ತೀರಾ? ಹೇಳ್ಬೋದಾ ಮೇಡಮ್ ಅವರೇ? ಹೇಳ್ರಿ ನೋಡೋಣ. ಅದಕ್ಕೆ ಹೇಳಿದ್ದು, ನಿಮ್ಮದು ಈ ದೇಶಕ್ಕಾಗಲಿ ನಿಮ್ಮ ಕ್ಷೇತ್ರಕ್ಕಾಗಲಿ ಏನೂ ಕೊಡುಗೆ ಇಲ್ಲ. ನೀವು ಒಂದು ಕುಟುಂಬದ ಹೆಸರು ಹೇಳ್ಕೊಂಡು ಒಂದು ದೊಡ್ಡ ರಾಜಕಾರಣದ ಕುಟುಂಬದ ಹಿನ್ನೆಲೆ ಇದೆ ನಿಮಗೆ, ಒಪ್ಕೊಳ್ತೀನಿ. ಆದರೆ ದೇಶದ ವಿಚಾರ, ಅಭಿವೃದ್ಧಿ ವಿಚಾರ ತಗೊಂಡ್ರೆ ನಿಮ್ಮದು ನಿಮ್ಮ ಅಣ್ಣಂದು ಏನೂ ಇಲ್ಲ, 0. ಹಾಗಾಗಿ ನೀವೇನು ಮಾತಾಡೋ ಅಗತ್ಯ ಇಲ್ಲ, ಆಯ್ತಾ? ನೀವು ಒಳ್ಳೆಯದನ್ನೇನಾದರೂ ಚರ್ಚೆ ಮಾಡಿ ಸಲಹೆಗಳನ್ನ ಕೊಡಿ, ಇನ್ನೊಬ್ಬರನ್ನ ತೇಜೋವಧೆ ಮಾಡಬೇಡಿ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ, ಮೇಡಮ್ ಪ್ರಿಯಾಂಕಾ ಗಾಂಧಿ ಅಲಿಯಾಸ್ ಪ್ರಿಯಾಂಕಾ ವಾದ್ರಾ ಅವರೇ, ನಿಮ್ಮಲ್ಲಿ ಕಳಕಳಿಯ ಮನವಿ, ವೈಯಕ್ತಿಕವಾಗಿ ಯಾರನ್ನು ತೇಜೋವಧೆ ಮಾಡಬಾರದು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.